ಇಬ್ಬರು ರಾಜಕೀಯ ಪಕ್ಷಗಳು ಬಹಳ ವೀರಾವೇಶದಿಂದ ರೈತರ ಬಗ್ಗೆ ಮಾತಾಡ್ತಾರೆ. ಬಿಜೆಪಿಯವರು ಮಾತಾಡ್ತಿದ್ದಾರೆ, ಕಾಂಗ್ರೆಸ್ನವರು ಮಾತಾಡ್ತಾರೆ. ನಂದೊಂದು ಸಿಂಪಲ್ ಪ್ರಶ್ನೆ, ನಾನು ತುಂಬ ಈ ಸಕ್ಕರೆಯ ಗಣಿತದಲ್ಲಿ ಹೋಗಲ್ಲ. ನೀವು ರಾಜ್ಯ ಸರ್ಕಾರ ಇವತ್ತು 60,000 ಕೋಟಿಯನ್ನು ಯಾವುದಕ್ಕೆ ಖರ್ಚು ಮಾಡ್ತಾ ಇದ್ದೀರಿ? ಗ್ಯಾರಂಟಿಗಳಿಗೋಸ್ಕರ ಖರ್ಚು ಮಾಡ್ತಾ ಇದ್ದೀರಿ. ಇಲ್ಲಿ ರೈತ ರಿಯಲ್ ಬೆಳೆಯನ್ನು ಬೆಳೆದು ಬರ್ತಾ ಇದ್ದಾನೆ, ದುಡ್ದಿದ್ದಕ್ಕೆ ಕೇಳ್ತಾ ಇದ್ದಾನೆ ರೀ ಅವನು. ದುಡ್ದಿದ್ದಕ್ಕೆ ನೀವು ವೋಟ್ ಬ್ಯಾಂಕನ್ನು ಸಾಕುವುದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ, ಆಮ್ ಆದ್ಮಿ ಪಾರ್ಟಿ, ಇನ್ನು ಎಷ್ಟೆಷ್ಟು ಪಾರ್ಟಿಗಳಿವೆ ಎಲ್ಲ ಹೆಸರುಗಳನ್ನು ತೆಗೆದುಕೊಳ್ಳಿ, ಅನ್ಪ್ರೊಡಕ್ಟಿವ್ ಆಗಿರ್ತಕ್ಕಂಥ ಅನೇಕ ಸೆಕ್ಟರ್ಗಳಿಗೆ ನೀವು ಕೇವಲ ಅವರು ವೋಟ್ ಬ್ಯಾಂಕ್ ಆಗಿ ಉಳಿದುಕೊಳ್ಳಿ ಅನ್ನುವ ಕಾರಣಕ್ಕೋಸ್ಕರ ಹಣ ಕೊಡ್ತೀರಿ. ನೀವು ಗ್ಯಾರಂಟಿಗಳ ಬಗ್ಗೆ ಹೇಳ್ತಿದ್ರ ರೈತರ ಮಕ್ಕಳು ನಂದು ಆರ್ಗ್ಯುಮೆಂಟ್ ಹೇಳೋದು ಬೇಡವಾ? ಅವ್ರ ಅಭಿಪ್ರಾಯ ನೀವು ಕೌಂಟರ್ ಮಾಡಿ. ಯಾರು ಬಡವರ ವಿರೋಧ ಸಾಧ್ಯ. ನಾಗರಾಜ್ ಯಾದವ್ ಇನ್ನೊಬ್ಬರು ಮಾತನಾಡೋದನ್ನು ಕೇಳಿಸಿಕೊಳ್ಳುವ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಸುಳ್ಳನ್ನ ಸಹಿಸಿಕೊಳ್ಳಿಕ್ಕೆ ನಾಗರಾಜ್ ತಯಾರಿಲ್ಲ. 60,000 ಕೋಟಿ ರೂಪಾಯಿ ಖರ್ಚು ಮಾಡಿದ ಮಾತಾಡ್ತಾರೆ. ಬಡವರಿಗೆ ನಾವು ಪೂರ್ತಿ ಕೇಳಿಸ್ಕೊಳ್ರಿ. ನಾನು ಏನ್ ಹೇಳ್ತಿದ್ದೀನಿ ಕೇಳ್ತಿದ್ದೀರಾ? ಅನ್ಪ್ರೊಡಕ್ಟಿವ್ ಆಗಿರ್ತಕ್ಕಂಥ ಸೆಕ್ಟರ್ಗಳಿಗೆ ಟ್ಯಾಕ್ಸ್ ಪೇಯರ್ಸ್ ಗಳಿಗೆ ಹಣವನ್ನು ಗ್ಯಾರಂಟೀಸ್ ಅದೇ ಗ್ಯಾರಂಟಿಗಳ ಬಗ್ಗೆ ಹೇಳ್ತಾ ಇದ್ದೀನಿ. ನಾಗರಾಜ್ ಯಾದವ್ ಜೋರಾಗಿ ಕಿರ್ಚಿದ್ರೆ ಎಲ್ಲವೂ ಸರಿ ಆಗಲ್ಲ. ನಾಗರಾಜ್ ಯಾದವ್ ಆಯ್ತು, ಶಿವಾನಂದ ಪಾಟೀಲ್ರನ್ನ ನಾಳೆ ಅಲ್ಲಿ ಪ್ರತಿಭಟನೆ ನಡೀತಾ ಇರುವಲ್ಲಿ ಕಳಿಸಿ ಮೈಕ್ ಹಿಡ್ಕೊಂಡು ರೈತರಿಗೆ ಹೇಳಿ ಗ್ಯಾರಂಟಿ ದುಡ್ಡು ನಿಮ್ಮ ಮನೆಗೆ ಬರ್ತಾ ಇದೆ, ಎದ್ದೋಗಿ ಅಂತ ಹೇಳಿ. ಎದ್ದೋಗಿ ಅಂತ ಹೇಳಿ, ಗ್ಯಾರಂಟಿ ದುಡ್ಡು ಬರ್ತಾ ಇದೆ ನಿಮ್ಮ ಮನೆಗೆ, ಎದ್ದೋಗಿ ಅಂತ ಹೇಳಿ. ನಿಮ್ಮ ಹೆಂಡತಿರಿಗೆ ತಿಂಗಳ 2,000 ದುಡ್ಡು ಬರ್ತಾ ಇದೆ, ನಿಮ್ಮ ಹೆಂಡತಿರು ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ, ನಿಮ್ಮ ಹತ್ರ ಕರೆಂಟ್ ಬಿಲ್ ತಗೋತಾ ಇಲ್ಲ, ಪ್ರತಿಭಟನೆ ಯಾಕೆ ಮಾಡ್ತೀರಿ? ಎದ್ದೋಗಿ ಅಂತ ಹೇಳಿ. ಪ್ಲೀಸ್. ಎಸ್, ನಾನು ಪೂರ್ತಿ ಮಾಡ್ತೀನಿ. ನೀವು ತಲೆ ಕೆಡಿಸ್ಕೊಬೇಡ್ರಿ, ನೀವು ಹೇಳೋದು ಹೇಳ್ರಿ, ನೀವು ಹೇಳೋದು ಹೇಳಿ. ಒಳ್ಳೆ ಕಥೆ ಆಯ್ತು, ಇದು ಒಳ್ಳೆ ಕಥೆ ಆಯ್ತಲ್ಲ. ಇನ್ನೊಬ್ಬರು ಮಾತಾಡೋದನ್ನ ಕೇಳಿಸ್ಕೊಳ್ಳೋದೇ ಇಲ್ಲ ಅಂದ್ರೆ ಏನಿದೆ? ನಾನು ಹೇಳ್ತಿರೋದೇನು, ನೀವು ಅನೇಕ ಟ್ಯಾಕ್ಸ್ ಪೇಯರ್ಸ್ಗಳಿಗೆ, ಅಪಾರ್ಟ್ಮೆಂಟ್ನವ್ರಿಗೆ ವಿದ್ಯುತ್ ಶಕ್ತಿಗೋಸ್ಕರ ಮಾಫ್ ಮಾಡಿ ಗ್ಯಾರಂಟಿ ಹಣವನ್ನು ಕೊಡ್ತಾ ಇದ್ದೆ. ನಾನು ಬಡವರಿಗೆ ಅಕ್ಕಿ ಕೊಡೋದರ ಬಗ್ಗೆ, ಬಡವರ ಮನೆಯ ವಿದ್ಯುತ್ತನ್ನು ಉಚಿತ ಮಾಡುವುದರ ಬಗ್ಗೆ ಮಾತಾಡಿರಲಿಲ್ಲ. ನೀವು ವೋಟ್ ಬ್ಯಾಂಕನ್ನು ಸಾಕುವುದಕ್ಕೋಸ್ಕರ ಎಲ್ಲ ರಾಜಕೀಯ ಪಕ್ಷಗಳು, ನಾನೇನು ಕರ್ನಾಟಕದ ಕಾಂಗ್ರೆಸ್ ಹೇಳ್ತಾ ಇಲ್ಲ, ಮಹಾರಾಷ್ಟ್ರದಲ್ಲಿ ಬಿಜೆಪಿ, ಮಧ್ಯಪ್ರದೇಶದಲ್ಲಿ ಬಿಜೆಪಿ, ಬಿಹಾರದಲ್ಲಿ ಹಣವನ್ನು ಖರ್ಚು ಮಾಡ್ತಾ ಇದ್ದೀರಿ. ಬಟ್ ರೈತರ ಪ್ರಶ್ನೆ ಬಂದಾಗ ಆತ 200 ರೂಪಾಯಿ 300 ರೂಪಾಯಿ ಕೇಳ್ತಾ ಇದ್ದಾಗ ನೀವು ಯಾವುದೇ ರಾಜಕೀಯ ಪಕ್ಷಗಳು ಮಧ್ಯಪ್ರವೇಶಿ ಸರ್ಕಾರಗಳು ಇನಿಷಿಯೇಷನ್ ತೆಗೆದುಕೊಂಡು ರೈತನಿಗೆ ಕೊಡಬೇಕಾಗಿರ್ತಕ್ಕಂಥ ಹಣವನ್ನು ಮತ್ತು ಗೌರವವನ್ನು ಕೊಡದೇ ಇದ್ದರೆ ನಾಳೆ ಇದೇ ರೀತಿ ಕೃಷಿಯನ್ನು ಯಾರೂ ಕೂಡ ಈ ರೀತಿ ಮೈಗ್ರೇಷನ್ ನಡೀತಾ ಹೋಗುತ್ತೆ. ಎಸ್, ನನ್ನ ಪ್ರಶ್ನೆ ಇರೋದಷ್ಟೇ. ರಾಜ್ಯ ಸರ್ಕಾರ ನೀವು 3,500 ರೂಪಾಯಿ ಅವ್ರು ಕೇಳ್ತಾ ಇದ್ದಾರೆ ಅಲ್ವಾ? ನೀವು ಸಕ್ಕರೆ ಇಲಾಖೆ ಅಂತ ಮಾಡಿದ್ದೀರಿ, ಒಬ್ಬ ಸಚಿವರನ್ನು ಇಟ್ಟಿದ್ದೀರಿ. ಇದು ಎಲ್ಲ ಶುರು ಆಗುವುದಕ್ಕಿಂತ ಮುಂಚೆ ಸಕ್ಕರೆ ಕಾರ್ಖಾನೆಗಳು ಮತ್ತು ರೈತರ ನಡುವೆ ಒಂದು ಮಾತುಕತೆ ಆಗಬೇಕಾಗಿತ್ತು. ಮತ್ತು ಸರ್ಕಾರಗಳು ಇದಕ್ಕೊಂದು ಪ್ರೊಆಕ್ಟಿವ್ ಆಗಿರ್ತಕ್ಕಂಥ ನೀತಿಯನ್ನು ಯಾಕೆ ತರಲಿಕ್ಕೆ ಸಾಧ್ಯ ಆಗಲ್ಲ? ಕರ್ನಾಟಕ ಸರ್ಕಾರಕ್ಕೆ ಕೇಳಿದ್ರೆ ಕೇಂದ್ರ ಸರ್ಕಾರಕ್ಕೆ ಹೇಳ್ತೀರಿ, ಕೇಂದ್ರ ಸರ್ಕಾರಕ್ಕೆ ಕೇಳಿದ್ರೆ ಕರ್ನಾಟಕ ಸರ್ಕಾರಕ್ಕೆ ಹೇಳ್ತೀರಿ. ದಿಲ್ಲಿಯಲ್ಲಿ ಪ್ರತಿಭಟನೆ ಮಾಡಿ ಕೇಂದ್ರ ಸರ್ಕಾರ, ನಾನು ಮುಗಿಸ್ತೀನಿ, ಕೇಂದ್ರ ಸರ್ಕಾರ ಜವಾಬ್ದಾರಿ. ನಾನು ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಕೇಳ್ಕೊಳ್ಳಿ. ನೀವು ಜೋರಾಗಿ ಮಾತಾಡಿದ್ರೆ ಎಲ್ಲವೂ ನಿಮ್ದು ಸರಿ ಆಗಲ್ಲ. ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಪ್ರತಿಭಟನೆ ಮಾಡಿದಾಗ ಕಾಂಗ್ರೆಸ್ನವ್ರಿಗೆ ಭಾಳ ಚೆನ್ನಾಗಿ ಮಾಡ್ತಿದ್ದಾರೆ, ಅಲ್ಲಿನ ಸಚಿವರಿಗೆ ಚಪ್ಪಲಿ ತೂರಿದ್ರು ಏನೋ ಮಾಡಿದ್ರು, ಅದು ಭಯಂಕರ ಇಷ್ಟ ಆಗುತ್ತೆ. ಇಲ್ಲಿ ಮಾಡಿದರೆ ಬಿ ಜೆ ಪಿಯವ್ರಿಗೆ ಇದು ಇಷ್ಟ ಆಗುತ್ತೆ. ಈ ಏನಂತಾರೆ, ಪುಟಿಂಗ್ ಟು ದ ಗ್ಯಾಲರಿ ಇದೆ ಅಥವಾ ಪ್ಲೇಯಿಂಗ್ ಟು ದ ಗ್ಯಾಲರಿ ಇದೆ ಅಲ್ವಾ, ಇದರಿಂದ ರೈತರ ಸಮಸ್ಯೆ ಬಗೆಹರಿಯಲ್ಲ. ರಾಜಕೀಯ ಪಕ್ಷಗಳ ವೀರಾವೇಶದಿಂದ ರೈತರ ಸಮಸ್ಯೆ ಬಗೆಹರಿಯಲ್ಲ. ಅದಕ್ಕೊಂದು ಪ್ರೊಆಕ್ಟಿವ್ ಮೆಕ್ಯಾನಿಸಮನ್ನು ತರಬೇಕಾಗತ್ತೆ. ನನ್ನ ಪ್ರಶ್ನೆ ಇಷ್ಟೇ, ಟ್ಯಾಕ್ಸ್ ಪೇಯರ್ಸ್ಗಳಿಗೆ ಗ್ಯಾರಂಟಿ ಹಣವನ್ನು ಕೊಟ್ಟು ವೋಟ್ ತೆಗೆದುಕೊಳ್ತಕ್ಕಂಥ ನೀವು ಬಡ ರೈತ ಬೆಳೀತಾ ಇರ್ತಕ್ಕಂಥ ಆತನ ಬೆಳೆಗೆ ಹಣವನ್ನು ಕೊಡಲಿಕ್ಕೆ ಯಾಕೆ ತಯಾರಾಗಲ್ಲ? ಆಗ ನೀವೇನು ತೋರಿಸ್ತೀರಿ? ದಿಲ್ಲಿಗೆ ತೋರಿಸ್ತೀರಿ. ದಿಲ್ಲಿಯವರು ಚೆಂಡು ಬೆಂಗಳೂರು ಹತ್ರ ತೋರಿಸ್ತಾರೆ. ಹಾಗಾಗಿ ರೈತ ಬೀದಿಗೆ ಬಂದಿದ್ದಾನಲ್ಲ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರೈತ ಬೀದಿಗೆ ಬಂದಿರಬೇಕಾದ್ರೆ ಹಿ ಹ್ಯಾಸ್ ಎ ಪಾಯಿಂಟ್.
ಅದನ್ನು ಕೇಳ್ಕೊಳ್ಳಿಕ್ಕೆ ನೀವು ತಯಾರಿಲ್ಲ. ಒಂದು ಒಂದು ಎಲ್ಲೆಲ್ಲೋ ಸಚಿವರನ್ನ ಕಳಿಸ್ತಾ ಇರ್ತೀರಿ. ನನ್ನ ಪ್ರಶ್ನೆ, ಹೌದು, ನೀವೊಂದು 50 ಜನ ಸಿಕ್ಕೊಂಡಿದ್ರೆ ಉತ್ತರಾಖಂಡಕ್ಕೆ ಕಳಿಸ್ತೀರಿ, ಕಳಿಸಿ. ಇಲ್ಲಿ ಸಾವಿರಾರು ರೈತರು, ಲಕ್ಷಾಂತರ ರೈತರು 3 ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾಕೊಂದು 3 ಸಚಿವರ ಸಮಿತಿಯನ್ನು ಕಳಿಸಿ ಆ ರೈತರನ್ನು ಮಾತಾಡಿಸಿ, ಯಾಕೆ ನಿಮ್ಮ ಹತ್ರ ಸಾಧ್ಯ ಆಗಲ್ಲ? ಅದರ ಅರ್ಥ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಅಷ್ಟೇ. ಲೆಥಾರ್ಜಿ. ಕುರುಬೂರು ಶಾಂತಕುಮಾರ್ ಅವರು ಧನ್ಯವಾದ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಒಂದು ಸಣ್ಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.